ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕುಮಟಾದಲ್ಲಿರೋ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನ. ನನ್ನ ತಂಗಿ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ಲಲ್ವ, ಸೊ ಅಲ್ಲಿ ಅವ್ರದ್ದು ಮದುವೆ ಇತ್ತು. ನನಗೆ ಆ್ಯಕ್ಚುಲಿ ಯಾರೂ ಪರಿಚಯ ಇರಲಿಲ್ಲ, ಬಟ್ ಅವಳು ಒಬ್ಬಳೇ ಹೋಗೋದಾಗತ್ತೆ ಬೇಜಾರಂತ ಅಂದ್ಬಿಟ್ಟು ಕರೆದಿದ್ಲು. ಹಾಗಾಗಿ ನಾನು ತುಂಬ ಸಿಂಪಲಾಗಿ ರೆಡಿಯಾಗಿದ್ದೆ. ಸ್ಟೇಜ್ ಮೇಲೆ ಎಲ್ಲೂ ಬರಲ್ಲ ಅಂತ ಫಸ್ಟೇ ಹೇಳಿದ್ದೆ, ನಾನು ಕೆಳಗಡೆನೇ ಕೂತ್ಕೋತೀನಿ ಅಂತ ಅಂದ್ಬಿಟ್ಟು. ನಾನು, ನನ್ನ ತಂಗಿ, ಹಾಗೆ ಕಾಶ್ವಿ ಮತ್ತು ನನ್ನ ತಮ್ಮನ ಮಗ ಗನ್ವಿತ್ ಇದ್ನಲ್ವ, ಸೊ ಅವರೆಲ್ಲರೂ ಸೇರಿ ಹೋಗಿದ್ವಿ. ಸೊ ತಾಳಿ ಕಟ್ಟು ಶಾಸ್ತ್ರ ಎಲ್ಲ ಮುಗೀತು. ಹಾಗೆಯೇ ಗಿಫ್ಟ್ ಎಲ್ಲ ಕೊಡ್ತಾರಲ್ವ, ಅದು ನಡೀತಾ ಇತ್ತು. ಸೊ ನನ್ನ ತಂಗಿನೂ ಕೊಟ್ಬಿಟ್ಟು ಬಂದು ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ. ಇದು ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಎದುರುಗಡೆಯಲ್ಲಿ ಸಭಾ ಮಂಟಪ ಇದೆ. ಹಾಗೆಯೇ ಇದು ಊಟ ಆಗಿತ್ತು. ನೆಕ್ಸ್ಟು ಮದುವೆ ಎಲ್ಲ ಮುಗಿಸ್ಕೊಂಡು ಆಟೋದಲ್ಲಿ ಅವತಾರ ಸಿಲ್ಕ್ಗೆ ಬಂದ್ವಿ. ನಾವು ಸ್ಯಾರಿಗಳನ್ನು ನೋಡೋಣ ಅಂತ ಅಂದ್ಬಿಟ್ಟು, ಯಾಕಂದರೆ ನೆಕ್ಸ್ಟು ನಮ್ಮ ತಮ್ಮನ ಮ್ಯಾರೇಜ್ ಕೂಡ ಇದೆ ಅಲ್ವಾ, ಹಾಗಾಗಿ ಇವಾಗಿಂದನೇ ಸ್ವಲ್ಪ ಸ್ಯಾರಿಗಳನ್ನು ನೋಡೋಣ ಅಂದ್ಕೊಂಡ್ವಿ. ಇಲ್ಲಿ ತೋರಿಸ್ತಾ ಇದ್ದಾರೆ ಸ್ಯಾರಿಗಳೆಲ್ಲ. ಕೆಲವೊಂದು ತುಂಬ ಇಷ್ಟ ಆಗ್ತಿತ್ತು, ಕೆಲವೊಂದು ಅಷ್ಟೊಂದು ಇಷ್ಟ ಆಗ್ತಿರಲಿಲ್ಲ. ಸೊ ಇದೆಲ್ಲ ಸಿಂಪಲ್ ಆಗಿರೋ ಸ್ಯಾರಿಗಳು 600, 700 ಆ ಥರ ಇತ್ತು. ಅವತಾರ ಸಿಲ್ಕಲ್ಲಿ ಸೀರೆಯನ್ನು ನೋಡಿ ಚಾಯ್ಸ್ ಮಾಡಿ ಮನೆಗೆ ತೊಗೊಬರ್ಬೇಕಂದ್ರೆ 5 ಗಂಟೆ 5:30 ಆಗಿತ್ತು. ಹಾಗೆಯೇ ಸ್ವಲ್ಪ ರೆಸ್ಟ್ ಮಾಡಿ, ಇದು ಈವ್ನಿಂಗ್ ಟೈಮಲ್ಲಿ ಅಂದರೆ 7 ಗಂಟೆ 7:30 ಆಗಿತ್ತು. ಆ ಟೈಮಲ್ಲಿ ಚೆಕ್ ಮಾಡ್ತಾ ಇದ್ದೀವಿ ಕ್ಯಾಮ್ರಾದಲ್ಲಿ. ನಮ್ಮಮ್ಮ ಮನೆ ನಾಯಿ ಸ್ವಲ್ಪ ದಿನದ ಹಿಂದೆ ತೀರ್ಕೊಂತು. ನಿಜವಾಗೂ ಎಲ್ರಿಗೂ ಸಖತ್ ಬೇಜಾರಾಗಿತ್ತು. ಹಾಗೆಯೇ ಅಲ್ವಾ, ಪೆಟ್ಗಳು ಸಾಕಿದವರಿಗೆ ಗೊತ್ತಿರುತ್ತೆ ಎಷ್ಟು ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು. ಅದು ಸಾಯೋ ಟೈಮಲ್ಲಿ ಯಾವ ಥರ ಸಾಯ್ತಂತ ಗೊತ್ತಾಗಿರಲಿಲ್ಲ, ಹಾಗಾಗಿ ನೋಡ್ತಾ ಇದ್ವಿ ಕ್ಯಾಮ್ರಾದಲ್ಲಿ. ಇದು ಆಲ್ರೆಡಿ ಇದಾಗಿಬಿಟ್ಟಿತ್ತು, ಡೆತ್ ಆಗಿಬಿಟ್ಟಿತ್ತು ಈ ಟೈಮಲ್ಲಿ. ಬೆಳಿಗ್ಗೆ 11 ಗಂಟೆಗೆ ಡಾಕ್ಟ್ರೆಲ್ಲ ಬಂದು ಇಂಜೆಕ್ಷನ್ ಕೊಟ್ಟು ಹೋಗಿದ್ರಂತೆ. ಅದಕ್ಕಿಂತ ಮುಂಚೆ ಅದಕ್ಕೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಅಪ್ಪ ಡಾಕ್ಟ್ರನ್ನ ಕರೆಸಿದ್ರು. ಬಟ್ ಅದಕ್ಕೆ ಇಂಜೆಕ್ಷನ್ ಕೊಟ್ಟಾದಮೇಲೆ ಅಷ್ಟೊಂದು ಶಕ್ತಿ ಇರಲಿಲ್ಲ, ಸ್ವಲ್ಪ ಜಾಸ್ತಿ ಇದು ಮಾಡ್ತಿತ್ತು, ಅಂದರೆ ನಿಂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ, ತಡ್ಕೊಳ್ಳೋ ಶಕ್ತಿ ಇತ್ತು ಇಲ್ಲೋ ಗೊತ್ತಿಲ್ಲ, ಆ ಥರ ಆಯಿತು. ನಂತರ ನಾವು ಕ್ಯಾಮ್ರಾದಲ್ಲಿ ಸುಮಾರು ನೋಡಿದ್ವಿ, ಬಟ್ ಅದು ಅಪ್ಪ ಊಟ ಮಾಡಿ ಮಲಗಿಸಿದ ಮೇಲೆ ನೈಟ್ ಎದ್ದೇ ಇಲ್ಲ, ಮಲಗಿದ ಮೇಲೆ ಆ ಥರ ಆಗಿಬಿಟ್ಟಿತ್ತು. ನೈಟಿಂದ ಮಾರ್ನಿಂಗ್ ತನಕ ಏನೇನಾಯಿತು ಎಲ್ಲ ವೀಡಿಯೋ ನೋಡಿದ್ವಿ. ಸಖತ್ ಬೇಜಾರಾಯಿತು ಪಾಪ. ಅದು ಜಸ್ಟ್ ತಲೆ ಅಲ್ಲಾಡಿಸಿ ಕಾಲಷ್ಟೇ ಅಲ್ಗಾಡ್ತಿತ್ತು, ಬಟ್ ಮಲಗಿದ್ದೆದ್ದೇ ಇಲ್ಲ. ಹಾಗೆಯೇ ಸಖತ್ ಬೇಜಾರಾಯಿತು ನೈಟ್ ವೀಡಿಯೋ ನೋಡಿ ಮಲಗಿದ್ದು. ಅಷ್ಟೊಂದು ನಿದ್ದೆ ಬಂದಿಲ್ಲ. ಬೆಳಿಗ್ಗೆ ಎದ್ದು ಬೇಗ ಸ್ವಲ್ಪ ವಾಕಿಂಗ್ ಮಾಡ್ತಾಯಿದ್ವಿ ನಾನು ಮತ್ತು ನನ್ನ ತಂಗಿ. ಹಾಗೆಯೇ ನನ್ನ ತಮ್ಮನ ಹೆಂಡತಿ ಒಳಗೆ ಸ್ವಲ್ಪ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ, ಬೆಳಿಗ್ಗೆ ಮೂಡ್ ಫ್ರೆಶ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ವಾಕನ್ನು ಮಾಡ್ತಾಯಿದ್ದೀವಿ. ನೆಕ್ಸ್ಟು ಬ್ರೇಕ್ಫಾಸ್ಟ್ಗೆ ನನ್ನ ತಂಗಿ ಒಂದು ಶಾವಿಗೆ ರೆಸಿಪಿಯನ್ನು ರೆಡಿ ಮಾಡ್ತಿದ್ದಾಳೆ. ತುಂಬ ಚೆನ್ನಾಗಿರುತ್ತೆ, ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡೋದಂತ. ಫಸ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದಾಳೆ, ಹಾಗೆಯೇ ಬಟರನ್ನು ಹಾಕೋತಿದ್ದಾಳೆ. ಫ್ರೆಶ್ ಬಟರ್ ಹಾಕೋತಾ ಇದ್ದೀವಿ. ಸ್ವಲ್ಪ ಎಣ್ಣೆ, ನೆಕ್ಸ್ಟು ಸ್ವಲ್ಪ ಬಟರ್ ಹಾಕಿದ್ದೀವಿ. ಹಾಗೆಯೇ ಸಾಸಿವೆ, ಫ್ರೆಶ್ ಆಗಿರುವಂಥ ಕರಿಬೇವು ಮತ್ತು ಜೀರಿಗೆ, ಇದಿಷ್ಟು ಹಾಕಿದ್ದೀವಿ. ನೆಕ್ಸ್ಟು ವೆಜ್ಜೀಸನ್ನು ಹಾಕೋಬೇಕು. ನೆಕ್ಸ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂತಹ ಶುಂಠಿ, ಹಾಗೆಯೇ ಹಸಿಮೆಣಸಿನ್ಕಾಯಿ ಹಾಕಬೇಕು. ಹಾಗೆಯೇ ಈರುಳ್ಳಿ ಹಾಕ್ಕೊಳ್ತಾನೆ. ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಏನು ಫ್ರೈ ಮಾಡೋದು ಬೇಡ. ಇದು ಇವತ್ತಿನ ಬ್ರೇಕ್ಫಾಸ್ಟ್. ನೆಕ್ಸ್ಟು ಇದು ಮಟರ್ ಹಾಕ್ತಾ ಇದ್ದೀವಿ, ಬಟಾಣಿ, ಹಸಿರು ಬಟಾಣಿ, ಎಲ್ಲ ವೆಜ್ಜೀಸನ್ನು ಸೇರಿಸ್ತಾ ಇದ್ದೀವಿ. ಕ್ಯಾರೆಟ್, ಇದರಲ್ಲಿ ಆಲೂನು ಇದೆ ನೋಡಿ, ಆಲೂಗಡ್ಡೆ. ಎಲ್ಲ ತರಕಾರಿಯನ್ನು ಹಾಕಿದ ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಬೇಯಿಸಿಟ್ಕೊಂಡಂತಹ ಶಾವಿಗೆಯನ್ನು ಹಾಕಿದರೆ ಬಿಸಿಯಾದ ತರಕಾರಿ ಶಾವಿಗೆ ರೆಡಿಯಾಗಿದೆ ನೋಡಿ. ಕಾಶ್ವಿ ನೋಡಿ ಅಂಬ್ರೆಲ್ಲ ಹಿಡ್ಕೊಂಡು ಗದ್ದೆಯಲ್ಲಿ ಆಟ ಆಡ್ತಾ ನಿಂತಿದ್ದಾಳೆ. ನನ್ನ ತಮ್ಮನ ಮಗ ಕೂಡ ಅಷ್ಟೇ, ಕಾಶ್ವಿ ಕೂಡ ಅಷ್ಟೇ. ಇಲ್ಲಿಗೆ ಬಂದ್ರಂತೂ ಮನೆ ಒಳಗೆ ಬರಲ್ಲ, ಅವ್ರು ಇಲ್ಲೇ ನಿಂತ್ಕೊಂಡು ಆಟ ಆಡ್ತಿರ್ತಾರೆ. ಹಾಗೆಯೇ ಇದು ನೋಡಿ ಇಸಾಡ್ ಮಾವಿನ ಹಣ್ಣನ್ನು ತಂದಿದ್ದಾರೆ ಅಮ್ಮ. ಒಂದು 5 kg ಆಗುವಷ್ಟು ಮಾರ್ಕೆಟಿಂದ, ಅಂದರೆ ಇದು ಅಂಕೋಲಾದಲ್ಲಿ ತುಂಬ ಫೇಮಸ್ ಅಲ್ವಾ, ಸೊ ಅಲ್ಲಿಂದನೇ ತಂದಿರೋದು. ಸಖತ್ ಟೇಸ್ಟಿಯಾಗಿದೆ ಹಣ್ಣು ಮಾತ್ರ. ಕೆಲವೊಂದು ಹಣ್ಣು ಹೇಗಿರುತ್ತೆ ಅಂದರೆ ಚಿಕ್ಕದಿದ್ದಾಗ ಮತ್ತು ಸ್ವಲ್ಪ ಕಾಯಿ ಇದ್ದಾಗ ತೆಗೆದು ಹಾಕ್ತಾರಲ್ವ, ಹಣ್ಣಿಗೆ ಹಾಕ್ತಾರಲ್ವ, ಆ ಹಣ್ಣುಗಳು ಅಷ್ಟು ಟೇಸ್ಟಿಯಾಗಿರಲ್ಲ. ಬಟ್ ಇದು ಮರದಲ್ಲೇ ಹಣ್ಣಾಗಿರುತ್ತೆ. ಇವಾಗ ಮೇ ಟೈಮಲ್ಲಿ ಸಖತ್ ಟೇಸ್ಟಿಯಾಗಿರುತ್ತೆ. ಇದು ಒರಿಜಿನಲ್ ಆಗಿರುವಂತಹ ಇಸಾಡ್ ಮಾವಿನ ಹಣ್ಣು ಅಂತಾರಲ್ವ, ಅಂಕೋಲದಲ್ಲಿ ಫೇಮಸ್ ಆಗಿರುವಂಥ ಮಾವಿನ ಹಣ್ಣು. ನೋಡಿ, ಇದನ್ನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮ್ಯಾಂಗೋ ಅಲ್ವಾ, ಇದರೊಳಗೆ ಗೊರಟೆ ಇರುತ್ತಲ್ವ, ಅದು ಇಷ್ಟು ಚಿಕ್ಕದಾಗಿರುತ್ತೆ. ಉಳಿದದ್ದೆಲ್ಲ ಇದು ತುಂಬಿಕೊಂಡಿರುತ್ತೆ, ಮಸಲ್ಸೆ ತುಂಬಿಕೊಂಡಿರುತ್ತೆ. ಹಾಗಾಗಿ ಇಸಾಡ್ ಮಾವಿನ ಹಣ್ಣು ತುಂಬ ಫೇಮಸ್.
ನೆಕ್ಸ್ಟ್ ಇದು ತಮ್ಮನ ಮದುವೆಯ ಇನ್ವಿಟೇಷನ್ ಕಾರ್ಡ್ ಬಂದಿದೆ, ಹಾಗಾಗಿ ಎಲ್ಲರೂ ಸೇರಿ ನಾವು ಬೇಗ ಬೇಗ ಮುಗಿಸ್ತಾ ಇದ್ದೀವಿ. ಕಾರ್ಡ್ ಒಳಗೆ ಅಕ್ಷತೆ ಹಾಕೋದು ಮತ್ತು ಅರ್ಶಿನ ಕುಂಕುಮ ಹಚ್ಚೋದಿರುತ್ತಲ್ವ ಅದೆಲ್ಲ. ಹಾಗೆಯೇ ಫಸ್ಟ್ ಕಾರ್ಡ್ ತಂದಾಗ ಇದು ಇರುತ್ತೆ, ಶಾಸ್ತ್ರ ಇರುತ್ತೆ, ಫಸ್ಟು ದೇವರಿಗಿಟ್ಟು ಪೂಜೆ ಮಾಡೋದರೆಲ್ಲ. ಸೊ ಅದೆಲ್ಲ ಮುಗಿದಿದೆ. ಗೋಕರ್ಣಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸಿದ್ದೀವಿ. ಹಾಗೆಯೇ ಕುಲದೇವರ ಪೂಜೆ ಇರುತ್ತಲ್ಲ ಅದನ್ನೆಲ್ಲ ಮಾಡಿಸಾಗಿದೆ. ಮತ್ತು ಫಸ್ಟ್ ಒಂದು 5 ಮುತ್ತೈದೆಯರು ಸೇರಿ ಅರ್ಶಿನ ಕುಂಕುಮ ಹಚ್ಚಿ ಕಾರ್ಡುಗೆ ಅಕ್ಕಿ ಹಾಕಬೇಕಂತ ಇರುತ್ತೆ. ಸೊ ಅದೆಲ್ಲ ಹಾಕಾಗಿದೆ. ಇದು ನೆಕ್ಸ್ಟ್ ಡೇ ಆವಾಗ ನಮಗೆ ಟೈಮ್ ಸಿಕ್ಕಿದಾಗ ನಾನು, ನನ್ನ ತಂಗಿ ಮತ್ತು ನನ್ನ ತಮ್ಮನ ಹೆಂಡತಿ, ಅಮ್ಮ ಎಲ್ಲರೂ ಸೇರಿ ಇನ್ವಿಟೇಷನ್ ಒಳಗೆ ಇದನ್ನು ಅಕ್ಷತೆಯನ್ನು ಹಾಕಿ ಅರ್ಶಿನ ಕುಂಕುಮವನ್ನು ಹಾಕ್ತಾ ಇದ್ದೀವಿ. ನಾನ್ ವೆಜ್ ತಿಂದಿರ್ತೀವಲ್ವ, ಸೊ ನಾವು ಆವಾಗ ಅದನ್ನು ಮುಟ್ಟಲ್ಲ. ಬಟ್ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ತಿಂದಾದ್ಮೇಲೆ ಸ್ನಾನ ಎಲ್ಲ ಆಗಿರುತ್ತಲ್ವ, ಸೊ ಆ ಟೈಮಲ್ಲಿ ಇದನ್ನು ಮಾಡ್ತೀವಿ ನಾವು. ನಿನ್ನೆ ಅವತಾರ ಸಿಲ್ಕಿಗೆ ಹೋಗಿದ್ವು ಅಲ್ವಾ, ಅಲ್ಲಿ 3 ಸ್ಯಾರಿಯನ್ನು ತೊಗೊಂಡಿದ್ದು. ಅಂದರೆ ಮದುವೆ ಟೈಮಲ್ಲಿ ಬೇರೆ ಬೇರೆ ಫಂಕ್ಷನ್ಗಳೆಲ್ಲ ಇರುತ್ತಲ್ವ, ಅದಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀವಿ. ಒಂದೊಂದೇ ತೋರಿಸ್ತೀನಿ. ನಾನು ಒಂದು ತೊಗೊಂಡೆ, ನನ್ನ ತಮ್ಮನ ಹೆಂಡತಿ ಒಂದು ತೊಗೊಂಡ್ಲು, ಹಾಗೆಯೇ ಅಮ್ಮಗೊಂದು ತೊಗೊಂಡ್ವಿ. ನನ್ನ ತಂಗಿಗೆ ಅಷ್ಟು ಇಷ್ಟ ಆಗಿಲ್ಲ ಅಂತ ಅಂದ್ಲು. ನೆಕ್ಸ್ಟು ಇನ್ನೇನಾದರೂ ಬೇರೆ ಬೇರೆ ಕಲೆಕ್ಷನ್ ಬಂದರೆ ತೊಗೋತೀನಿ ಅಂತ ಅಂದ್ಲು. ಸೊ ತೋರಿಸ್ತೀನಿ. ಇದು ಬಂದು ಟ್ರೆಂಡಿಂಗಲ್ಲಿದೆಯಲ್ವ ಸ್ಯಾರಿಗಳು, ಆ ಸ್ಯಾರಿ ಇವಾಗ ಎಲ್ಲರೂ ಆಲ್ಮೋಸ್ಟ್ ಆಗಿ ಹಾಕೋತಾರೆ ಸೀರಿಯಲಲ್ಲಿ, ಅದರಲ್ಲಿ ಇದರಲ್ಲಿ ಎಲ್ಲ. ಸೊ ಈ ಥರ ಇದೆ, ತುಂಬ ಸ್ಮೂತ್ ಇದೆ ಬಟ್ಟೆ. 1450 ಆ ಥರ ಏನೋ ಇತ್ತು. ಆನ್ಲೈನಲ್ಲಿ 1499 ಆ ಥರ ಇದೆ. ಸೊ ಇದು ನನ್ನ ತಮ್ಮನ ಹೆಂಡತಿ ತೊಗೊಂಡು, ಅವಳಿಗೆ ಇಷ್ಟ ಆಯಿತು. ನೆಕ್ಸ್ಟು ನಾನು ಬಂದು ಈ ಥರ ಸ್ಯಾರಿ ತೊಗೊಂಡೆ, ತುಂಬ ಸಿಂಪಲ್ ಆಗಿರೋದು, ತುಂಬ ಇಷ್ಟ ಆಯಿತು ನನಗೆ. ಇದು ನಿಮಗೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ, ಬಟ್ ತುಂಬ ಚೆನ್ನಾಗಿದೆ ಇದು ಕಲರು. ಸೊ ಇದನ್ನು ತೊಗೊಂಡೆ. ಇದಕ್ಕೆ ರೆಡ್ ಕಲರ್ ಬ್ಲೌಸ್ ಮತ್ತು ಗ್ರೀನ್ ಕಲರ್ ಎಲ್ಲ ಹಾಕ್ಬೋದು. ಸೊ ಈ ಥರ ಇದೆ, ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ತೊಗೊಂಡಿದ್ದು. ಇದು ನಿಯರ್ 700 ಏನೂ ಇದೆ, ತುಂಬ ಸ್ಮೂತ್ ಆಗಿದೆ. ಇದು 5% ಡಿಸ್ಕೌಂಟ್ ಇದೆ ಇವಾಗ ಅವತಾರ್ ಸಿಲ್ಕಲ್ಲಿ, ಹಾಗಾಗಿ ಇದೊಂದನ್ನು ನಾನು ತೊಗೊಂಡೆ. ನೆಕ್ಸ್ಟ್ ಇದೊಂದು ಸ್ಯಾರಿಯನ್ನು ತೊಗೊಂಡಿದ್ದು. ಇದು ಬಂದುಬಿಟ್ಟು 700 ಚೇಂಜಸ್ ಏನೋ ಇದೆ. ಸೊ ಇದು ಕೂಡ ಅಷ್ಟೇ ಸ್ಮೂತ್ ಇದೆ. ಇದು ನಮ್ಮ ಅಮ್ಮಗೆ ತೊಗೊಂಡ್ವಿ, ಮ್ಯಾರೇಜ್ಗಂತ ಅಲ್ಲ, ಅದೇ ಹೇಳಿದ್ರಲ್ವ, ಮ್ಯಾರೇಜ್ ಟೈಮಲ್ಲಿ ಬೇರೆ ಬೇರೆ ಫಂಕ್ಷನ್ಗಳೆಲ್ಲ ಇರುತ್ತಲ್ವ, ಆ ಥರ ಟೈಮಲ್ಲಿ, ಅಥವಾ ಮದುವೆ ಆದಮೇಲೆ ಸತ್ಯನಾರಾಯಣ ಪೂಜೆ ಎಲ್ಲ ಇರುತ್ತಲ್ವ, ಸೊ ಆ ಥರ ಟೈಮಲ್ಲೆಲ್ಲ ಉಟ್ಕೋಬೋದು. ಸೊ ಮದುವೆಗೂ ಹಾಕೋಬೋದು, ಅಷ್ಟು ಚೆನ್ನಾಗಿದೆ ಇದು ಸೀರೆ. ಸೊ ಇದೊಂದನ್ನು ತೊಗೊಂಡಿದ್ದು, ನೋಡಬೇಕು ಯಾವ್ಯಾವ್ದಕ್ಕೆ ಹಾಕೋಲಕ್ಕಾಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಇದು ಕೂಡ ತುಂಬ ಸ್ಮೂತಾಗಿದೆ, ಚೆನ್ನಾಗಿದೆ ಸ್ಯಾರಿ. ಇಲ್ಲಿ ಕಾಶ್ವಿಗನ್ ವಿತ್ ಸೇರಿ ಏನೇನೋ ಕಿತಾಪತಿ ಮಾಡ್ತಾ ಇದ್ದಾರೆ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.